ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್. ಇವತ್ತಿನ ವಿಷಯ ಬಂಜತನದ ಕಾರಣಗಳು. ಒಂದು ಈ ಮಹಿಳೆಯರಲ್ಲಿ ಮತ್ತು ಪುರುಷರಲ್ಲಿ. ಸೊ ಹೀಗಾಗಿ ಈ ಬಂಜತನಕ್ಕೆ ಮೂಲ ಕಾರಣಗಳೇನು ಮತ್ತು ನೈಸರ್ಗಿಕವಾಗಿ ಈ ಮೂಲ ಕಾರಣಗಳನ್ನ ಹೇಗೆ ಮನೆಯಲ್ಲಿನೇ ಚಿಕಿತ್ಸೆಗೊಳಿಸಬಹುದು ಅನ್ನೋದರ ಬಗ್ಗೆ ಈ ಒಂದು ವಿಡಿಯೋ ಸ್ನೇಹಿತರೆ. ಬಂಜತನ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಈಗ ಬಹಳಷ್ಟು ಇನ್ಫರ್ಟಿಲಿಟಿ ಸೆಂಟರ್ಸ್ ಇದ್ದೇ ಇದೆ ಸ್ನೇಹಿತರೆ. ಆದ್ರೆ ಇನ್ಫರ್ಟಿಲಿಟಿ ನಾವು ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ ಬಂಜತನ ಮಹಿಳೆಯರಲ್ಲಿ ಮತ್ತು ಪುರುಷರಲ್ಲಿ ಕಾರಣಗಳು ಭಿನ್ನವಾದರೂ ಸಹಿತ ಬಹಳಷ್ಟು ಸಮಾನಾಂತರವಾದ ಕಾರಣಗಳು ಇದೆ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಪರಿಸರ ಬಹಳಷ್ಟು ಮುಖ್ಯವಾಗುತ್ತೆ ಬಂಜತನಕ್ಕೆ ಅಂತ ಹೇಳಿದ್ರೆ. ಈಗಿನ ಸಮಯದಲ್ಲಿ ಪುರುಷ ಮತ್ತು ಮಹಿಳೆಯರು ಬಹಳಷ್ಟು ಒತ್ತಡಕ್ಕೆ ಸಿಲುಕಾಕೊಂಡಿದ್ದಾರೆ. ಈ ಒತ್ತಡ ಮುಖ್ಯ ಕಾರಣವಾಗುತ್ತೆ ಬಂಜತನಕ್ಕೆ. ಹೇಗೆ ಅಂತ ಹೇಳಿದ್ರೆ, ಪುರುಷರಲ್ಲಿ ವೀರ್ಯಾಣು ಎಷ್ಟು ಮುಖ್ಯನೋ ಅಂಡಾಶಯ ಅಷ್ಟೇ ಮುಖ್ಯ ನಮಗಾಗುತ್ತೆ ಗರ್ಭಧಾರಣೆಗೆ. ಸೊ ಹೀಗಾಗಿ ಅಂಡಾಶಯ ಮತ್ತು ವೀರ್ಯಾಣುಗಳು ಇವು ಆರೋಗ್ಯಯುತವಾಗಿದ್ರೆ ಮಾತ್ರ ಗರ್ಭಧಾರಣೆ ಬಹಳಷ್ಟು ಸಲೀಸಾಗುತ್ತೆ ಅಥವಾ ಬಹಳಷ್ಟು ಬೇಗ ಆಗುತ್ತೆ. ಆದರೆ ಅಂಡಾಶಯ ಮತ್ತು ವೀರ್ಯಾಣು ಬಹಳಷ್ಟು ಅಂಡಾಶಯ ಮತ್ತು ವೀರ್ಯಾಣುಗಳು ಹಾರ್ಮೋನಿನ ಒಂದು ಸಂಪರ್ಕದಿಂದ ಅವು ಉತ್ಪತ್ತಿ ಆಗ್ತಾ ಇರುತ್ತೆ ಸ್ನೇಹಿತರೆ. ಈ ಹಾರ್ಮೋನ್ ಉತ್ಪತ್ತಿಯ ಅಡೆತಡೆಗಳು ಉಂಟಾಯಿತು ಅಂತ ಹೇಳಿದ್ರೆ ಅಂಡಾಶಯ ಮತ್ತು ವೀರ್ಯಾಣುಗಳು ಸರಿಯಾದ ಒಂದು ಆರೋಗ್ಯಯುತ ಒಂದು ಸ್ಥಿತಿಯಲ್ಲಿ ಇರದ ಕಾರಣದಿಂದಲೂ ಸಹಿತ ಇನ್ಫರ್ಟಿಲಿಟಿ ಬಂಜತನ ಬರುವುದು ಸರ್ವೇಸಾಮಾನ್ಯ ಸ್ನೇಹಿತರೆ. ಒತ್ತಡ ಒಂದು ಕಾರಣ, ಈ ಹಾರ್ಮೋನ್ಗಳನ್ನ ಏರುಪೇರು ಮಾಡಲಿಕ್ಕೆ ಅಂತ ನಮಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಇನ್ನೂ ಬಹಳ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಪರಿಸರ ಮಾಲಿನ್ಯ ಮತ್ತು ಜೀವನ ಶೈಲಿ. ಸೊ ಪರಿಸರ, ನೀವು ಇರುವಂತಹ ಪರಿಸರ ಮಾಲಿನ್ಯವಾಗಿದೆ, ನೀವು ಇರುವಂತಹ ಪರಿಸರದಲ್ಲಿ ಕಲುಷಿತಗಳು ಬಹಳಷ್ಟು ಇದೆ ಅಂತ ಹೇಳಿದ್ರು ಸಹಿತ ಆ ಕಲುಷಿತಗಳು ನಿಮ್ಮ ಹಾರ್ಮೋನ್ಗಳ ಪ್ರಕ್ರಿಯೆಗಳನ್ನ ಬಹಳಷ್ಟು ಕಡಿಮೆ ಮಾಡಿ ಬಂಜೆ ತರುವಂತಹ ಸಾಧ್ಯತೆಗಳು ಇದ್ದೇ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಪರಿಸರದ ಒಂದು ಪರಿಣಾಮ ನಮ್ಮ ದೇಹ ಮನಸ್ಸಿನ ಮೇಲೆ ಬಹಳಷ್ಟು ಆಗುತ್ತೆ. ಸೊ ಹೀಗಾಗಿ ಬಹಳಷ್ಟು ಸ್ವಚ್ಛವಾದ ನೀರು, ಸ್ವಚ್ಛವಾದ ಆಹಾರ ಮತ್ತು ಶುದ್ಧವಾದ ಒಂದು ವಾತಾವರಣದಲ್ಲಿ ನಿಮ್ಮ ಜೀವನವನ್ನ ನಡೆಸಿದ್ರೆ ಬಹಳಷ್ಟು ಒಳ್ಳೆಯದು ಈ ಬಂಜತನವನ್ನ ನೀಗಿಸ್ಲಿಕ್ಕೆ ಅಂತ ನಿಮಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಇನ್ನೂ ಒಂದು ಬಹಳ ಮುಖ್ಯವಾದ ಸಂಗತಿ ಈ ಬಂಜತನಕ್ಕೆ ಅಂತ ಹೇಳಿದ್ರೆ, ನಾವು ಈಗ ಉಪಯೋಗಿಸ್ತಕ್ಕಂಥ ಆಹಾರ ಮತ್ತು ನಮ್ಮ ದಿನಚರಿ ಆಹಾರದಲ್ಲಿ ನಾವು ಉಪಯೋಗಿಸ್ತಕ್ಕಂಥ ಜಂಕ್ ಫುಡ್ಗಳಾಯ್ತು, ಧೂಮ್ರಪಾನ, ಮದ್ಯಪಾನ ಮತ್ತು ಬಹಳಷ್ಟು ಅಪ್ರಾಕೃತಿಕ ಆಹಾರವನ್ನ ಉಪಯೋಗಿಸೋದ್ರಿಂದ ಈ ಬಂಜತನ ಬರುವುದು ಸರ್ವೇಸಾಮಾನ್ಯ ಸ್ನೇಹಿತರೆ. ಸೊ ಹೀಗಾಗಿ ಬಂಜತನಕ್ಕೆ ನಮ್ಮ ದೇಶದಲ್ಲಿ ಬಹಳಷ್ಟು ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಒಂದು ಉಪ್ಪು. ಯಾಕೆಂತ ಹೇಳಿದ್ರೆ ಈಗ ಅಯೋಡೈಸ್ಡ್ ಉಪ್ಪು ಎಲ್ಲರ ಮನೆಯಲ್ಲಿ ಮನೆ ಮಾತಾಗಿದೆ ಮತ್ತು ಎಲ್ಲರೂ ಈ ಉಪ್ಪನ್ನ ಉಪಯೋಗಿಸ್ತಾರೆ ಸ್ನೇಹಿತರೆ. ಆದ್ರೆ ಬಂಜತನಕ್ಕೆ ಮುಖ್ಯವಾದ ಕಾರಣನೇ ಈ ಉಪ್ಪು. ಪುರುಷರಲ್ಲಿ ಈ ಬಂಜತನ ಈ ಅಯೋಡೈಸ್ಡ್ ಉಪ್ಪಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಪರ್ಮ್ ಕೌಂಟ್ಗಳು ಕಡಿಮೆ ಹಾಕೊಳ್ತಾ ಹೋಗುತ್ತೆ ಮತ್ತು ಸ್ಪರ್ಮ್ ಮೊಟ್ಯಾಲಿಟಿ, ಸ್ಪರ್ಮ್ ಜನರೇಷನ್, ವೀರ್ಯಾಣುಗಳ ಒಂದು ಉತ್ಪತ್ತಿ, ವೀರ್ಯಾಣುಗಳ ಒಂದು ಶಕ್ತಿ, ವೀರ್ಯಾಣುಗಳ ಒಂದು ಆರೋಗ್ಯಕರ ಸ್ಥಿತಿಯನ್ನ ಕಡಿಮೆ ಮಾಡ್ಕೊಳ್ತಾ ಹೋಗುತ್ತೆ ಈ ಉಪ್ಪಿನಿಂದ, ಅಯೋಡೈಸ್ಡ್ ಉಪ್ಪಿನಿಂದ. ಮತ್ತು ಮಹಿಳೆಯರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಂಡಾಶಯಗಳು ಉತ್ಪತ್ತಿ ಕಡಿಮೆ ಆಗುತ್ತೆ ಈ ಅಯೋಡೈಸ್ಡ್ ಉಪ್ಪಿನಿಂದ. ಸೊ ಹೀಗಾಗಿ ಈ ಅಯೋಡೈಸ್ಡ್ ಉಪ್ಪು ನೀವೇನಾದ್ರು ಉಪಯೋಗಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ತಕ್ಷಣ ಅದನ್ನು ನಿಂದಿರಿಸಿ. ಮತ್ತು ನೀವು ಯಾವ ಉಪ್ಪನ್ನು ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ಅಯೋಡಿನ್ ಇಲ್ಲದ ಉಪ್ಪನ್ನು ಉಪಯೋಗಿಸ್ಬೇಕು. ಸೇಂಧಾ ನಮಕ್ ಅಂತ ಸಿಗುತ್ತೆ ಸ್ನೇಹಿತರೆ. ಈ ಸೇಂಧಾ ನಮಕ್ಕನ್ನು ನೀವು ದಿನಂಪ್ರತಿ ಉಪಯೋಗಿಸಿದ್ರೆ ಇದು ಬಹಳಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಮತ್ತು ನಮ್ಮ ಈ
ವೀರ್ಯಾಣು ಮತ್ತು ಅಂಡಾಶಯ ಬಹಳಷ್ಟು ಚೆನ್ನಾಗಿ ಆರೋಗ್ಯಯುತವಾಗಿ ಇರಲಿಕ್ಕೆ ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಇನ್ನೂ ಒಂದು ಬಹಳ ಮುಖ್ಯವಾದ ಸಂಗತಿ ನಮ್ಮ ದಿನಚರಿಯಲ್ಲಿ ನಾವು ಬದಲಾಯಿಸಬೇಕಾಗಿದ್ದು ಅಂತ ಹೇಳಿದ್ರೆ ಪ್ಯಾಕೆಟ್ ಫುಡ್ಗಳು ಅಂತ ಹೇಳಿದ್ರೆ, ಈಗ ಚಿಪ್ಸ್ ಇರುತ್ತೆ ಮತ್ತು ಬಹಳಷ್ಟು ಪ್ಯಾಕೆಟ್ ಫುಡ್ಸ್, ಜಂಕ್ ಫುಡ್ಸ್, ಇದನ್ನ ನೀವು ಬಹಳಷ್ಟು ಉಪಯೋಗಿಸಿದಷ್ಟು, ಮಹಿಳೆ ಆಯಿತು ಪುರುಷರಾಯಿತು ಉಪಯೋಗಿಸಿದಷ್ಟು ಬಂಜತನ ಕಟ್ಟಿಟ್ಟ ಬುತ್ತಿ ಅಂತ ನನಗೆ ತಿಳಿಸ್ತಾ ಇರ್ತೈತೆ. ಯಾಕೆ ಅಂತ ಹೇಳಿದ್ರೆ ಈ ಪ್ರೋಸೆಸ್ಡ್ ಫುಡ್, ಸಂಸ್ಕರಿಸಿದ ಆಹಾರದಲ್ಲಿ ಬಹಳಷ್ಟು ವಿಷಕಣಗಳಿರುತ್ತೆ. ಸೊ ಈ ಸಂಸ್ಕರಿಸಿದ ಆಹಾರವನ್ನ ದಿನಂಪ್ರತಿ ಸೇವಿಸ್ತಾ ಇದ್ರೂ ಸಹಿತ ಬಂಜತನ ಬರುವುದು ಸರ್ವಸಾಮಾನ್ಯ. ಸೊ ಹೀಗಾಗಿ ನಾವು ಬಂಜತನವನ್ನ ನೀಗಿಸ್ಬೇಕು ಅಂತ ಹೇಳಿದ್ರೆ ಪುರುಷ ಆಯಿತು ಮಹಿಳೆಯರಾಯಿತು ಹಣ್ಣು ಮತ್ತು ತರಕಾರಿಗಳು, ವಿಟಮಿನ್ ಸಿ, ವಿಟಮಿನ್ ಇ ಪ್ರಚುರವಾಗಿ ಇರತಕ್ಕಂಥ ಹಣ್ಣುಗಳು, ತರಕಾರಿಗಳನ್ನ ದಿನಂಪ್ರತಿ ಅವರ ದೇಹದ 10% ತೂಕದಷ್ಟು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಈಗ ಮಹಿಳೆ 50 kg ಇದ್ದಾರೆ ಅಂತ ಹೇಳಿದ್ರೆ 500 ಗ್ರಾಂ ಹಣ್ಣು, 500 ಗ್ರಾಂ ತರಕಾರಿ, ಯಾವ್ದಾದ್ರು ತರಕಾರಿ, ಕ್ಯಾರೆಟ್ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಮತ್ತು ಅವ್ರಿಗೆ ಇಷ್ಟಪಡುವಂತಹ 3 ರಿಂದ 4 ತರಕಾರಿಗಳು 500 ಗ್ರಾಂ ಇರಬೇಕು ಮತ್ತು ಹಣ್ಣುಗಳು 500 ಗ್ರಾಂ ಇರಬೇಕು ಒಂದು ದಿನಕ್ಕೆ. ಮತ್ತು ಪುರುಷರಿಗೂ ಅದೇ ಸಲಹೆ. 60 kg ಪುರುಷರು ಇದ್ದಾರೆ ಅಂತ ಹೇಳಿದ್ರೆ 600 ಗ್ರಾಂ ಹಣ್ಣುಗಳು, 600 ಗ್ರಾಂ ತರಕಾರಿ, ಸಿಪ್ಪೆಯನ್ನ ತೆಗೆದು ಈ ಒಂದು ತೂಕ ಇದ್ದಂತ ಹಣ್ಣುಗಳನ್ನ ತಿಂದು ತರಕಾರಿಗಳನ್ನ ತಿಂದ್ರೆ ಬಹಳಷ್ಟು ಒಳ್ಳೆಯದು ಅಂತ ನನಗೆ ತಿಳಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಪದ್ಧತಿಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳು ಮತ್ತು ನಮ್ಮ ವೀರ್ಯಾಣು ಮತ್ತು ಈ ಅಂಡಾಶಯ ಬಹಳಷ್ಟು ಆರೋಗ್ಯಯುತವಾಗಲಿಕ್ಕೆ ಬಹಳಷ್ಟು ಸಹಕಾರವನ್ನ ಮಾಡುತ್ತೆ ಸ್ನೇಹಿತರೆ. ಮೊದಲನೇದಾಗಿ ವಿಷಯ ಅಂತ ಹೇಳಿದ್ರೆ ಉಪ್ಪನ್ನ ಬಿಟ್ಬಿಡ್ಬೇಕು ಮತ್ತು ಈ ಹಣ್ಣು ತರಕಾರಿಗಳನ್ನ 10% ಆಫ್ ದ ಬಾಡಿ ವೇಟ್. ನಾನು ಹೇಳಿದಾಗೆ 50 kg ಇದ್ರೆ 500 ಗ್ರಾಮು, 60 kg ಇದ್ರೆ 600 ಗ್ರಾಮು, 70 kg ಇದ್ರೆ 700 ಗ್ರಾಮು. ಸೊ ಹೀಗೆ ಈ ಒಂದು ತರಕಾರಿ ಹಣ್ಣಿನ ಒಂದು ಆಹಾರವನ್ನ ದಿನಂಪ್ರತಿ ಸೇವಿಸಿದ್ರೆ ಬಹಳಷ್ಟು ಒಳ್ಳೆಯದು ಅಂತ ನಮಗೆ ತಿಳಿಸ್ತಾ ಇರ್ತಿದ್ರೆ. ಇದು ನೈಸರ್ಗಿಕವಾಗಿ ಈ ಚಿಕಿತ್ಸೆಯನ್ನ ಮಾಡಲಿಕ್ಕೆ ಆಗುತ್ತೆ ಅಂಡಾಶಯ ಮತ್ತು ವೀರ್ಯಾಣುಗಳಿಗೆ. ಸೊ ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ ಮಹಿಳೆಯರು ಮತ್ತು ಪುರುಷರು ನೋಡ್ಬೇಕಾಗಿತ್ತು ಅಂತ ಹೇಳಿದ್ರೆ, ನಾವು ನಮ್ಮ ಜೀವನ ಶೈಲಿಯನ್ನ ಹೇಗೆ ಅಳವಡಿಸ್ಕೊಂಡಿದ್ವಿ ಅಂತ. ಈಗ ಜೀವನ ಶೈಲಿಯಿಂದ ಅಂತ ಹೇಳಿದ್ರೆ ಒತ್ತಡಗಳನ್ನ ಹೇಗೆ ನಿಯಂತ್ರಿಸ್ತಾ ಇದೀವಿ, ಒತ್ತಡಗಳನ್ನ ನಾವು ಹೇಗೆ ಓವರ್ಕಮ್ ಮಾಡ್ತಾ ಇದ್ವಿ, ಅದನ್ನ ಹೇಗೆ ನಮ್ಮ ಜೀವನದಲ್ಲಿ ನಮ್ಮ ಒತ್ತಡಗಳನ್ನ ದೂರವಿಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆಯಾ ಅನ್ನೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ಯಾಕೆಂತ ಹೇಳಿದ್ರೆ ಈಗ ಮಹಿಳೆಯರಾಯ್ತು ಪುರುಷರಾಯ್ತು ಕೆಲಸಕ್ಕೆ ಹೋಗುವುದು ಸರ್ವಸಾಮಾನ್ಯ. ಅದರಲ್ಲಿ ಇನ್ನೊಂದೇನಾಗುತ್ತೆ ಅಂತ ಹೇಳಿದ್ರೆ ಬಾಸ್ ಏನ್ ಹೇಳ್ತಾರೆ ಅನ್ನೋ ಒಂದು ಭಯ ಇರುತ್ತೆ, ವಾತಾವರಣದ ಒಂದು ತೊಂದರೆಗಳಿರುತ್ತೆ, ಮತ್ತು ಆಫೀಸಲ್ಲಿ ಪೊಲಿಟಿಕ್ಸ್ಗಳು ನಡೀತಾ ಇರುತ್ತೆ, ಮಾನಸಿಕ ಸಂತುಲನೆ ಬಿಗಡಾಯಿಸುವಂತ ಸಮಸ್ಯೆಗಳೇನಾದ್ರು ಇತ್ತಂದ್ರೂ ಸಹಿತ ಬಂಜತನ ಬರುವುದು ಸರ್ವಸಾಮಾನ್ಯ ಸ್ನೇಹಿತರೆ. ಸೊ ಹೀಗಾಗಿ ಧ್ಯಾನ ಮತ್ತು ವ್ಯಾಯಾಮ ಬಹಳಷ್ಟು ಮುಖ್ಯವಾಗುತ್ತೆ ದಿನಚರಿಯಲ್ಲಿ. 20 ರಿಂದ 30 ನಿಮಿಷ ಅಥವಾ 45 ನಿಮಿಷ ಶಾರೀರಿಕ ವ್ಯಾಯಾಮವನ್ನ ನೀವು ದಿನಂಪ್ರತಿ ಮಾಡಿದ್ರಿ ಅಂತ ಹೇಳಿದ್ರೆ ಅದು ನಿಮ್ಮ ದೇಹದ ಸ್ಥಿತಿ, ಮನಸ್ಸಿನ ಸ್ಥಿತಿಯನ್ನ ಬಹಳಷ್ಟು ಸಂತುಲತೆಯಲ್ಲಿ ಇಡುತ್ತೆ. ಅದರಿಂದ ನಿಮ್ಮ ಅಂಡಾಶಯ ಮತ್ತು ವೀರ್ಯಾಣುಗಳು ಬಹಳಷ್ಟು ಆರೋಗ್ಯಯುತವಾಗುತ್ತೆ ಮತ್ತು ಗರ್ಭಧಾರಣೆಗೆ ಬಹಳಷ್ಟು ಹೆಲ್ಪ್ ಮಾಡುತ್ತೆ ಅಂತ ನನಗೆ ತಿಳಿಸ್ತಾ ಇರ್ತಾರೆ. ಸೊ ಹೀಗಾಗಿ ಈ ಒತ್ತಡಗಳನ್ನ ನೀವು ಎಕ್ಸಸೈಸ್, ವ್ಯಾಯಾಮಗಳಿಂದ ಮತ್ತು ಧ್ಯಾನದಿಂದ ನೀವು ಮೆಡಿಟೇಷನ್ ಮಾಡಬಹುದು ಅಥವಾ ಪ್ರಾಣಾಯಾಮಗಳನ್ನ ಮಾಡಬಹುದು, ದಿನಂಪ್ರತಿ ಮಾಡಬೇಕಾಗುತ್ತೆ. ಈ ಒಂದು ಸಲಹೆಗಳು ದಿನಂಪ್ರತಿ ಮಾಡುವಂತ ಸಲಹೆಗಳು ಸ್ನೇಹಿತರೆ. ಊಟದಲ್ಲಿ ನೀವು ಚೇಂಜ್ಗಳನ್ನ ಮಾಡ್ಕೋಬೇಕು, ಹಣ್ಣು ತರಕಾರಿಗಳನ್ನ ಉಪಯೋಗಿಸ್ಬೇಕು ಮತ್ತು ಉಪ್ಪನ್ನ ಪೂರ್ತಿಯಾಗಿ ಬಿಟ್ಬಿಡ್ಬೇಕು, ಅಯೋಡೈಸ್ಡ್ ಉಪ್ಪು ಪೂರ್ತಿಯಾಗಿ ಬಿಟ್ಬಿಡ್ಬೇಕಾಗುತ್ತೆ. ಮತ್ತು ಮೂರನೇದ್ದು ನಿಮ್ಮ ಶಾರೀರಿಕ ವ್ಯಾಯಾಮ ಮತ್ತು ಮನಸ್ಸಿನ ಸ್ಥಿಮಿತೆಯನ್ನ, ಮನಸ್ಸಿನ ಸಂತುಲತೆಯನ್ನ ಕಾಪಾಡುವಂತಹ ಧ್ಯಾನ, ಯೋಗ ಮತ್ತು ಪ್ರಾಣಾಯಾಮಗಳನ್ನ ದಿನಂಪ್ರತಿ ಮಾಡಿದ್ದೆ ಆಯ್ತು ಅಂತ ಹೇಳಿದ್ರೆ ಆರೋಗ್ಯಯುತ ಶರೀರ ಆಗಲಿಕ್ಕೆ ಸಾಧ್ಯವಿದೆ. ಆರೋಗ್ಯಯುತ ಶರೀರದಲ್ಲಿ ಹಾರ್ಮೋನುಗಳು ಸಮಸ್ಥಿತಿಯಲ್ಲಿ ಇರುತ್ತೆ ಮತ್ತು ವೀರ್ಯಾಣು ಅಂಡಾಶಯಗಳು ಬಹಳಷ್ಟು
ಆರೋಗ್ಯಯುತವಾಗುತ್ತೆ. ಹೀಗಾಗಿ ಇದರಿಂದ ಬಹಳಷ್ಟು ಒಳ್ಳೆಯ ಗರ್ಭಧಾರಣೆ ಆಗಲಿಕ್ಕೆ ಸಾಧ್ಯವಿದೆ ಅಂತ ನಮಗೆ ತಿಳಿಸ್ತಾ ಇರುತ್ತೆ. ಇನ್ನು ಒಂದು ಬಹಳ ಮುಖ್ಯವಾದ ಸಂಗತಿ ಅಂತ ಹೇಳಿದ್ರೆ, ಕೆಫಿನ್ ಮತ್ತು ಟೊಬ್ಯಾಕೋ ಯೂಸ್ ಮಾಡ್ತಕ್ಕಂಥ ಮಹಿಳೆಯರಾಯಿತು ಅಥವಾ ಪುರುಷರಾಯಿತು ಅದನ್ನು ಪೂರ್ತಿಯಾಗಿ ಬಿಡಬೇಕಾಗುತ್ತೆ. ಯಾಕಂದರೆ ಕೆಫಿನ್ ಏನಿದೆಯಲ್ಲ, ಇದು ಒಂದು ಔಷಧಿ ಪದಾರ್ಥ. ಕಾಫಿ ಕುಡಿಯುವವರಲ್ಲಿ ಬಂಜತನ ಬಹಳಷ್ಟು ಕಂಡುಬರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಕಾಫಿಯನ್ನು ಪೂರ್ತಿಯಾಗಿ ಸ್ಥಗಿತಗೊಳಿಸಿದ್ರೆ ಒಳ್ಳೆಯದು. ಆಗಲ್ಲ ಅಂತ ಹೇಳಿದ್ರೆ ಕಡಿಮೆ ಮಾಡ್ಕೊಳ್ತಾ ಬಂದರೆ ಬಹಳಷ್ಟು ಒಳ್ಳೆಯದು. ಯಾಕೆಂತ ಹೇಳಿದ್ರೆ ಬಹಳಷ್ಟು ಜನರಲ್ಲಿ ಈ ಕಾಫಿಯಿಂದ ಬಂಜತನ ಬರುವಂತಹ ಸಮಸ್ಯೆ ಬಹಳಷ್ಟು ಕಂಡುಬಂದಿದೆ ಸ್ನೇಹಿತರೆ. ಇನ್ನು ಅಂತ ಹೇಳಿದ್ರೆ ಧೂಮ್ರಪಾನ ಮತ್ತು ಮದ್ಯಪಾನ, ಇವೆರಡು ವಿಷಯ ಅಂತ ಗೊತ್ತಿದ್ರೂ ಸಹಿತ ಈ ಧೂಮ್ರಪಾನ ಅಂತ ಸಿಗರೇಟ್ಗಳನ್ನು, ಚುಟ್ಟ ಅಥವಾ ಸಿಗರೇಟ್ಗಳನ್ನು ಪುರುಷರು ಉಪಯೋಗಿಸ್ತಾ ಇರ್ತಾರೆ. ಇದರಿಂದಲೂ ಸಹಿತ ಬಂಜತನ ಬರುವಂತಹ ಸಮಸ್ಯೆಗಳು ಇದ್ದೇ ಇರ್ತದೆ. ಇದನ್ನ ಪೂರ್ತಿಯಾಗಿ ನಿಲ್ಲಿಸಿದ್ರೆ ಬಹಳಷ್ಟು ಒಳ್ಳೆಯದು ಅಂತ ನಮಗೆ ತಿಳಿಸ್ತದೆ. ಇನ್ನೂ ಒಂದು ಬಹಳ ಮುಖ್ಯವಾದ ಸಂಗತಿ ಪುರುಷರು ಗಮನಿಸಬೇಕಾಗಿದ್ದು ಅಂತ ಹೇಳಿದ್ರೆ, ವೀರ್ಯಾಣುಗಳು ನಮ್ಮ ಟೆಸ್ಟಿಕಲ್ಸ್ ಅಂದ್ರೆ ಈ ಒಂದು ಅಂಗದಲ್ಲಿ ವೀರ್ಯಾಣುಗಳು ಉತ್ಪತ್ತಿ ಆಗ್ತಾ ಇರುತ್ತೆ. ನಾವು ಧರಿಸತಕ್ಕಂಥ ಒಳ ಉಡುಪುಗಳು ಬಹಳಷ್ಟು ಗಟ್ಟಿಯಾಗಿತ್ತು, ಬಹಳಷ್ಟು ಟೈಟ್ ಆಗಿ ಈ ಟೆಸ್ಟಿಕಲ್ಸ್ನ ಹಿಡ್ಕೊಳ್ತಾ ಇತ್ತು ಅಂತ ಹೇಳಿದ್ರು ಸಹಿತ ವೀರ್ಯಾಣುಗಳ ಉತ್ಪತ್ತಿಯ ಒಂದು ಸ್ಥಗಿತತೆ ಅಥವಾ ವೀರ್ಯಾಣುಗಳ ಉತ್ಪತ್ತಿ ಕಡಿಮೆ ಆಗುವ ಒಂದು ಸಾಧ್ಯತೆ ಇರುತ್ತೆ ಅಂತ ನಮಗೆ ತಿಳಿಸ್ತಾ ಇರ್ತೈತೆ. ಸೊ ಹೀಗಾಗಿ ಪುರುಷರು ಉಪಯೋಗಿಸ್ತಕ್ಕಂಥ ಒಳ ಉಡುಪುಗಳು ಬಹಳಷ್ಟು ಸಡಿಲವಾಗಿದ್ರೆ ಬಹಳಷ್ಟು ಒಳ್ಳೆಯದು. ಯಾಕೆಂತ ಹೇಳಿದ್ರೆ ವೀರ್ಯಾಣುಗಳು ಉತ್ಪತ್ತಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವಾತಾವರಣ ಅಂತ ಹೇಳಿದ್ರೆ ತಣ್ಣನೆಯ ವಾತಾವರಣ. ಸೊ ಹೀಗಾಗಿ ವೀರ್ಯಾಣುಗಳು ಉತ್ಪತ್ತಿ ಆಗುವಂತಹ ವಾತಾವರಣ ತಣ್ಣನೆ ವಾತಾವರಣ ಆದ ಕಾರಣದಿಂದ ನೀವು ಒಳ ಉಡುಪುಗಳನ್ನ ಬಹಳಷ್ಟು ಟೈಟ್ ಒಳ ಉಡುಪುಗಳನ್ನ ಉಟ್ಕೊಳ್ತಾ ಇದ್ದೆ ಅಂದ್ರೂ ಸಹಿತ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಆಗುತ್ತೆ, ವೀರ್ಯಾಣುಗಳ ಆರೋಗ್ಯ ಕಡಿಮೆ ಆಗುತ್ತೆ, ವೀರ್ಯಾಣುಗಳು ಬಹಳಷ್ಟು ಸಂಕುಚಿತವಾಗುತ್ತೆ ಅಂತ ನಮಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಸೊ ಹೀಗಾಗಿ ಈ ಒಂದು ಒಳ ಉಡುಪುಗಳು ಮತ್ತು ಈ ವೀರ್ಯಾಣುಗಳಿಗೆ ಬೇಕಾದಂತಹ ವಾತಾವರಣವನ್ನ ನೀವು ಕಲ್ಪಿಸ್ಕೊಟ್ರಿ ಅಂತ ಹೇಳಿದ್ರೆ ಈ ಒಂದು ಸಮಸ್ಯೆ ಪರಿಹಾರವಾಗುತ್ತೆ ಮತ್ತು ಆರೋಗ್ಯಕರ ವೀರ್ಯಾಣುದಿಂದ ಬಂಜತನ ನಿರ್ಮೂಲನವಾಗುತ್ತೆ ಅಂತ ನಮಗೆ ತಿಳಿಸ್ತಾ ಇದೆ. ಈ ಎಲ್ಲಾ ಸಲಹೆಗಳನ್ನ 3 ರಿಂದ 4 ತಿಂಗಳ ಕಾಲ ನೀವು ದಿನಂಪ್ರತಿ ಮಾಡಿದ್ದೇ ಆಯ್ತು ಅಂತ ಹೇಳಿದ್ರೆ ಬಂಜತನ ನೈಸರ್ಗಿಕವಾಗಿ ಚಿಕಿತ್ಸೆಗೊಂಡು ನಿಮ್ಮ ಬಂಜತನ ದೂರವಾಗುತ್ತೆ ಮತ್ತು ಗರ್ಭಧಾರಣೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗುತ್ತೆ ಅಂತ ನಮಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಮೊದಲನೇದು ಉಪ್ಪು, ಅಯೋಡೈಸ್ಡ್ ಉಪ್ಪನ್ನು ಪೂರ್ತಿಯಾಗಿ ಬಿಡಬೇಕು. ಹಣ್ಣು ತರಕಾರಿಗಳನ್ನು ನಿಮ್ಮ ಡಯಟಲ್ಲಿ ಸೇರಿಸ್ಕೊಳ್ಬೇಕು. 3ನೇದು ನೀವು ಎಕ್ಸಸೈಸ್ಗಳನ್ನು ಮಾಡಿ ನಿಮ್ಮ ದೇಹದ ಮನಸ್ಸಿನ ಸ್ಥಿತಿಯನ್ನು ಸರಿಪಡಿಸ್ಕೊಳ್ಬೇಕು. ಒತ್ತಡಗಳನ್ನು ಹ್ಯಾಂಡಲ್ ಮಾಡಲಿಕ್ಕೆ ಧ್ಯಾನ, ಯೋಗ, ಪ್ರಾಣಾಯಾಮಗಳನ್ನು ದಿನಂಪ್ರತಿ ಮಾಡಬೇಕು. ಮತ್ತು ಇನ್ನು ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಆಗಿ ಗಂಡು ಮಕ್ಕಳಲ್ಲಿ ನಾವು ತಮ್ಮ ಒಳ ಉಡುಪುಗಳನ್ನು ಸರಿಯಾಗಿ ಉಪಯೋಗಿಸಿದ್ದೇ ಆಯಿತು ಅಂತ ಹೇಳಿದ್ರೆ ಬಂಜತನವನ್ನು ಮಹಿಳೆಯರಲ್ಲಿ ಮತ್ತು ಪುರುಷರಲ್ಲಿ ನೈಸರ್ಗಿಕವಾಗಿ ಅದನ್ನು ಚಿಕಿತ್ಸೆಗೊಳಿಸಿ ಗರ್ಭಧಾರಣೆ ಆಗಲಿಕ್ಕೆ ಸಾಧ್ಯವಿದೆ ಅಂತ ನಮಗೆ ತಿಳಿಸ್ತಾ. ಸೊ ಇದಿಷ್ಟು ಮಾಹಿತಿ ಈ ಬಂಜತನದ ಬಗ್ಗೆ. ಈ ಒಂದು ಮಾಹಿತಿ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ 2 ಮಾತುಗಳನ್ನ ಮುಗಿಸಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.